ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಕನ್ನಡ ಕುಲಕೋಟಿಗೆ ನನ್ನ ಕಡೆಯಿಂದ ನಮನಗಳು. ಹೋಂಡಾ ಅಮೇಜ್ ಸೆಕೆಂಡ್ ಜನರೇಷನ್ 1.5 ಲೀಟರ್ ಡೀಸೆಲ್ ಇಂಜಿನ್. ಈ ಕಾರ್ನ ಕಂಪ್ಲೀಟಾಗಿ ರಿಯಲ್ ಲೈಫ್ ರಿವ್ಯೂನ ನಾನು ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಹೋಂಡಾ ಕಾರ್ಸ್ ಅಂದರೆ ತುಂಬ ಹೆವಿ ಮೇಂಟೆನೆನ್ಸು, ಕಾಸ್ಟ್ಲಿ ರೀಪ್ಲೇಸ್ಮೆಂಟ್ ಇರ್ಬೋದು, ಇಂಜಿನ್ ಸ್ಪೇರ್ ಪಾರ್ಟ್ಸು ಪ್ರತಿಯೊಂದು ಕಾಸ್ಟ್ಲಿ ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ಕಾಸ್ಟ್ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಬಿಕಾಸ್ ಅದ್ರದ್ದು ಆ ಯೂಸೇಜ್ ಮಾಡಿದಾಗ ಆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಎಲ್ಲ ಕಡೆ ಸಿಗೋಲ್ಲ ನಮಗೆ. ಸೊ ಈ ಹೋಂಡಾ ಕಾರಲ್ಲಿ ಏನೇನು ಅಂಥ ಫೀಚರ್ಸ್ ಏನೇನಿದೆ ಅಂತ ನಾನು ಒಂದೊಂದೇ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದ್ರ ಡ್ಯೂರಬಿಲಿಟಿ ಹೆಂಗಿದೆ, ಮೈಲೇಜ್ ಹೆಂಗಿದೆ, ಪ್ರತಿಯೊಂದು ನಿಮಗೆ ಇವತ್ತು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಇದು ಸೆಕೆಂಡ್ ಜನ್ರೇಷನ್ ಹೋಂಡಾ ಅಮೇಜ್. ಸೊ ಫಸ್ಟ್ ಜನ್ರೇಷನ್ನು ತುಂಬ ಹೆವಿ ಸಕ್ಸಸ್ ಕಾಣಿಸಿತ್ತು ಇಂಡಿಯಾದಲ್ಲಿ. ಇದು ಬಂದು 2019 ಡೀಸೆಲ್ ಇಂಜಿನ್, 1.5 ಲೀಟರ್ ಡೀಸೆಲ್ ಇಂಜಿನ್ ವಿತ್ ಐಡಿಟೆಕ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನ್ಯುಯಲ್. ಸೊ ಇದು ನಿಮಗೆ ಆಲ್ಮೋಸ್ಟ್ 98 BHP, ಒಳ್ಳೆ ಪವರ್ ಅಂತಲೇ ಹೇಳ್ಬೋದು. ಇನ್ನು ಡೀಸೆಲ್ ಬಗ್ಗೆ ನಾವು ಯಾರೂ ಮಾತಾಡೋಂಗಿಲ್ಲ. ಸೊ ಆ ಡೀಸೆಲ್ ಕಾರ್ನ ಯೂಸ್ ಮಾಡ್ತಾ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಆ ಡೀಸೆಲ್ನ ಪವರ್ ಏನು ಅಂತ. ಆ್ಯಂಡ್ ಇದು ಬಂದುಬಿಟ್ಟು ಆಲ್ಮೋಸ್ಟ್ ನಿಮಗೆ ಒಂದು 25 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಲಾಂಗ್ ರನ್ನಲ್ಲಿ. ಆ್ಯಂಡ್ ಸಿಟಿ ಲಿಮಿಟ್ಸಿಗೆ ಬಂದರೆ ಡಿಪೆಂಡ್ಸ್ ಆನ್ ಡ್ರೈವರ್, ಏರ್ ಶಿಫ್ಟಿಂಗ್ ಯಾವ ಥರ ಮಾಡ್ತಾರೆ ಅದ್ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಕೆಲವರು ಪ್ರೋ ಡ್ರೈವರ್ಸ್ ಕೈಯಲ್ಲಿ 30 ಬರ್ಬೋದು. ಬಿಕಾಸ್ ಅವ್ರು ಏನು ಮಾಡ್ತಾರೆ, ಟಾಪ್ ಗೇರಿಂದ ಡೈರೆಕ್ಟ್ ನ್ಯೂಟ್ರಲ್ ಬಂದುಬಿಟ್ಟು ಗಾಡಿನ ಖಾಲಿ ಬಿಟ್ಬಿಡ್ತಾರೆ ರೋಡಲ್ಲಿ. ಸೊ ಇಂಜಿನ್ ಕ್ಯಾಬಿನ್ ಓಪನ್ ಮಾಡಿದ್ದೀವಿ. ಮೇ ಬಿ ಆಫ್ಟರ್ 1 ಇಯರ್ ಓಪನ್ ಆಗಿದೆ ಅನಿಸುತ್ತೆ. ಅರ್ತ್ ಡ್ರೀಮ್ಸ್ ಟೆಕ್ನಾಲಜಿ, ಐಡಿಟೆಕ್ ಬ್ಯಾಜಿಂಗ್ ಎರಡೂ ಕೊಟ್ಟಿದ್ದಾರೆ. ಹೇಳ್ಬೇಕು ಅಂದರೆ ಈ ಇಂಜಿನ್ಗೆ ನಿಮಗೆ 5 ವರ್ಷ ವಾರಂಟಿನ ಪ್ರೊವೈಡ್ ಮಾಡಿದ್ದಾರೆ ಹೋಂಡಾದವರು. ಈ ವಾರಂಟಿನ ಆಲ್ಮೋಸ್ಟ್ ನಿಯರೆಸ್ಟ್ ಕಾಂಪಿಟೇಟರ್ಸ್ ಯಾರೂ ಪ್ರೊವೈಡ್ ಮಾಡಿಲ್ಲ. ಎಲ್ಲ ಕೇವಲ 3 ವರ್ಷ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಒಂದು 50,000 or 40,000 ಕಿಲೋಮೀಟರ್ಸ್ ಮಾತ್ರ ಪ್ರೊವೈಡ್ ಮಾಡ್ತಾರೆ. ಬಟ್ ಹೋಂಡಾದವರು ಚಾಲೆಂಜ್ ಮಾಡಿದ್ದಾರೆ, 5 years ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ಅಂತ ಚಾಲೆಂಜ್ ಮಾಡಿದ್ದಾರೆ. ಅಮೇಜಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂದರೆ, ಸೊ ಇಂಜಿನ್ ನಾಯ್ಸ್ ತುಂಬ ಹೊರಗಡೆ ಬರೋದು. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ ನೀವು ನೋಡ್ಬೋದು ಕ್ಲಿಯರ್ ಕಟ್ಟಾಗೆ. ಸೊ ಇಲ್ಲೆಲ್ಲ ಇನ್ಸುಲೇಷನ್ನ ಪ್ರೊವೈಡ್ ಮಾಡಿದ್ದಾರೆ. ಇದು DRL ಅಂತ ಹೇಳೋದಕ್ಕಾಗಲ್ಲ. ವಿತ್ ನಾವು ಏನಂದರೆ ಸುಮ್ಮನೆ ಅದಕ್ಕೊಂದು ಕಂಟ್ರೋಲ್ ಕೊಟ್ಟಿರ್ತಾರೆ, ನಾವು ಡೇ ಟೈಮು ಯೂಸ್ ಮಾಡ್ಬೋದು. ಬಟ್ ಅಂಥ ಫೋಕಸ್ ಏನಿರಲ್ಲ. ಅದು ಟಾಪ್ ಆ್ಯಂಡ್ ಡೀಸೆಲ್ VX ಮಾಡಲ್ ಇದು. ಆದ್ರೂ ಇಲ್ಲಿ ಮಿಸ್ಸಿಂಗ್ ಫೀಚರ್ಸ್ ಏನಪ್ಪ ಅಂದರೆ ನೀವು ನೋಡ್ಬೋದಲ್ಲಿ ನಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ನ ಕೊಟ್ಟಿಲ್ಲ ಇವರು. ನಾರ್ಮಲ್ ಹ್ಯಾಲೋಜನ್ಸ್ ಟೈಪ್ ಲ್ಯಾಂಪೇ ಕೊಟ್ಟಿದ್ದಾರೆ. ಯಾಕೆ ಸೆಕೆಂಡ್ ಜನ್ರೇಷನ್ ಹೋಂಡಾ ಅಮೇಜಲ್ಲಿ ಆ ಗ್ರಿಲ್ ಕೊಟ್ಟಿದ್ರಲ್ಲ ಕ್ರೋಮ್ ಫಿನಿಶು, ಅದು ಆಲ್ಮೋಸ್ಟ್ ಸೆಂಟರ್ ಪ್ಲೇಸಿಂದ ಹೋಂಡೋ ಲೋಗೋಯಿಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಅದು ನೋಡಿರಿ ಹೆಡ್ಲೈಟರ್ಗೂ ಹಂಗೆ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ. ಸೊ ಅದು ತುಂಬ ಸ್ಟೈಲಿಶಾಗಿ ಕಾಣಿಸುತ್ತೆ. ನೀವು ರೇರ್ ವ್ಯೂ ನೋಡ್ಬೋದು. ಸೊ ಆಲ್ಮೋಸ್ಟ್ ನಿಮಗೆ ಇದೊಂಥರ ಪರ್ಫೆಕ್ಟ್ ಸಬ್ 4 ಮೀಟರ್ ಸಿಡಾನ್ ಅಂತ ಕರಿಬೋದು. ಬೇರೆ ಗಾಡಿಗಳ ಥರ ಹ್ಯಾಚ್ ಬ್ಯಾಕ್ನ ಕಟ್ ಮಾಡಿ ಸಿಡಾನ್ ಮಾಡಿದ್ದಾರೆ ಅನ್ನೋ ಥರ ಕಾಣಲ್ಲ. ವೆರಿ ವೆಲ್ ಇಂಜಿನಿಯರ್ಡ್ ಕಾರ್ ಅಂತ ಹೇಳ್ಬೋದು ನಾವು. ಸೈಡ್ ವ್ಯೂ ನೋಡ್ಬೋದು, ಕಂಪ್ಲೀಟ್ ಸೈಡ್ ವ್ಯೂ. ಇದು ನಮಗೆ ಆಲ್ಮೋಸ್ಟ್ ಸ್ವಲ್ಪ ಕಾಸ್ಟ್ಲಿಯೆಸ್ಟ್ ವೆಹಿಕಲ್ ಮಸ್ಟಂಗ್ ಸ್ಟೈಲಲ್ಲಿ ಕೊಡುತ್ತೆ. ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಮಸ್ಟಂಗ್ ಅಂತ ಕರಿಬೋದು ನಾವು. ರೇರ್ ವ್ಯೂ ನೋಡ್ಬೋದು, ಇಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹೆಸರಿಗೆ ತಕ್ಕಂತೆ ಅಮೇಝಿಂಗ್ ಆಗೇ ಇದೆ ಗಾಡಿ. ಬಟ್ ಏನಪ್ಪ ಅಂದರೆ ಅಲ್ಲಲ್ಲಿ ಕಾಸ್ಟ್ ಕಟಿಂಗ್ ಮಾಡಿದ್ದಾರೆ. ಹೆಂಗೆ ಅಂದರೆ, ಸೊ ನೋಡ್ಬೋದು ಇಲ್ಲಿ ನೀವು LED ಟೈಲ್ ಲ್ಯಾಂಪ್ ಸಮೇತ ಕೊಟ್ಟಿಲ್ಲ ಇವರು. ಲೈಟಿಂಗ್ಸ್ ಬಗ್ಗೆ ಅಷ್ಟು ಏನು ತಲೆ ಕೆಡಿಸ್ಕೊಂಡಿಲ್ಲ, ನಾರ್ಮಲ್ ಲೈಟ್ಸೇ ಕೊಟ್ಟಿದ್ದಾರೆ. ಸೊ LED ಲೈಟಿಂಗ್ಸ್ ಎಲ್ಲೂ ಪ್ರೊವೈಡ್ ಮಾಡಿಲ್ಲ ಇವರು. ಸೊ ಬ್ಯೂಟಿಫುಲ್ಲಾಗಿ ಕ್ರೋಮ್ ಫಿನಿಶಿಂಗ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಹೋಂಡಾದು ಲೋಗೋ ಸೊ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ, ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೆಗ್ಮೆಂಟ್ ಬೆಸ್ಟ್ ಬೂಟ್ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ ಇವರು. ನಿಮಗೆ ಸಬ್ 4 ಮೀಟರ್ ಕಾರ್ಸಲ್ಲಿ ಯಾವುದ್ರಲ್ಲೂ ಇಷ್ಟು ನಿಮಗೆ ಬೂಟ್ ಸ್ಪೇಸ್ ಸಿಗೋದಿಲ್ಲ. ಸೊ ಎಷ್ಟು ಅಂದರೆ 420 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ಇಟ್. ಸಬ್ 4 ಮೀಟರ್ ಕಾರ್ಸಲ್ಲಿ ಸೊ ಇಷ್ಟು ಬೂಟ್ ಸ್ಪೇಸು ಯಾವ ಕಾರಲ್ಲೂ ಸಿಗೋಲ್ಲ ನಿಮಗೆ. ಆಲ್ಮೋಸ್ಟ್ 2 ಫುಲ್ ಸೈಜ್ಡ್ ಸೂಟ್ ಕೇಸ್ ಮತ್ತು ಪ್ರತಿಯೊಂದು ಕ್ಯಾರಿ ಮಾಡ್ಬೋದು. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ಸೊ ಸ್ಪೇರ್ ವೀಲ್ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ.
ಸ್ಪೇರ್ ವೀಲ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಮಿಕ್ಕಿರೋ 4 ವೀಲ್ಸ್ಗಿನ್ನ 1 ಇಂಚ್ ಕಮ್ಮಿ ಇರುತ್ತೆ ಸೈಜ್. ಇದು 14 ಇಂಚ್ ವೀಲ್ ಇದು ಸ್ಪೇರ್ ವೀಲ್. ಬಟ್ ಅದಕ್ಕಲ್ಲಿ ಅಲ್ಲ ಇಲ್ಲ 14 ಇಂಚ್ ಇರುತ್ತೆ ಸ್ಪೇರ್ ವೀಲ್ ಅಂತ ಹೇಳಿದೆ. ಇನ್ನು ಮಿಕ್ಕಿರೋ ನಾರ್ಮಲ್ ವೀಲ್ಸ್ ಎಲ್ಲ ವೀಲ್ ಬೇಸ್ ಸ್ವಲ್ಪ ಪ್ರೀವಿಯಸ್ ಜನ್ರೇಷನಿಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ. ವೀಲ್ ಬೇಸು 175/65 ಕೊಟ್ಟಿದ್ದಾರೆ. ಸೊ R15 ಅಂತ ಇದೆ. ಅಂದರೆ ಅದು ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸಿಂಪಲಾಗಿ ಹೇಳಬೇಕಂದ್ರೆ 15 ಇಂಚ್ ಅಲಾಯ್ ವೀಲ್ಸ್ ಇವು. ಸೊ ರೋಡ್ ಗ್ರಿಪ್ಪು ಮುಂಚೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ರೋಡ್ ಗ್ರಿಪ್ ಇದೆ ಅಷ್ಟೇ. ಈ ಗಾಡೀಲಿ ಸ್ಪೆಷಲ್ ಫೀಚರ್ ಏನು ಅಂದರೆ ಇದು ಫ್ರಂಟ್ ವೀಲ್ ಡ್ರೈವ್. ಇದು ಫ್ರಂಟ್ ವೀಲ್ಸ್ ಮೇಲೆ ನಾವು ಆಕ್ಸಲರೇಟ್ ಮಾಡಿದ್ರೆ ಫ್ರಂಟ್ ವೀಲಿಂದನೇ ನಮಗೆ ಪ್ರಾಪರ್ ಮೋಷನ್ ಸಿಗೋದು. ನೆಕ್ಸ್ಟು ಇದಕ್ಕೆ ಬ್ರೇಕಿಂಗ್ ಕೂಡ ಸೂಪರಾಗಿ ಕೊಟ್ಟಿದ್ದಾರೆ. ಆ ಬಜೆಟ್ಗೆ ಅದು ಒಳ್ಳೆ ಬ್ರೇಕಿಂಗ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಫ್ರಂಟಲ್ಲಿ 2 ಡಿಸ್ಕ್ ಬ್ರೇಕ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ರೇರಲ್ಲಿ ಡಿಸ್ಕ್ ಏನಿಲ್ಲ, ಮಾಮೂಲಿ ಡ್ರಮ್ ಬ್ರೇಕ್ಸ್. ಆ್ಯಂಡ್ ಸೇಫ್ಟಿ ಫೀಚರ್ಸಲ್ಲಿ ಎಲ್ಲ ಸಬ್ 4 ಮೀಟರ್ ಕಾರ್ಗಳಿಗಿನ್ನ ದಿ ಬೆಸ್ಟ್ ಸೇಫ್ಟಿ ಫೀಚರ್ ರೇಟಿಂಗ್ಸ್ ಹೊಂದಿರೋ ಕಾರ್ ಅಂದರೆ ಅದು ಅಮೇಜ್. ಎಕ್ಸ್ಟ್ರಾಡಿನರಿ ಫೀಚರ್ಸ್ ಇದೆ. ಬಟ್ ಜನಗಳಿಗೆ ಸೊ ಅಷ್ಟು ಏನಂದರೆ ಅಷ್ಟು ಅರ್ಥ ಆಗಿಲ್ಲ ಗಾಡಿ ಬಗ್ಗೆ. ಆ ಗಾಡಿ ತಗೊಂಡು ಯೂಸ್ ಮಾಡ್ತಾ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಫೀಚರ್ಸು. ಆ್ಯಂಡ್ ಲಾಂಗ್ ರನ್ನಲ್ಲಿ ಸಮೇತ ಗಾಡಿ ಸೂಪರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಸೊ ನಮ್ಗೆ ಆಲ್ಮೋಸ್ಟ್ ನಮಗೆ 25 ಬರ್ತಾ ಇದೆ ಮೈಲೇಜು. 170 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿರೋದ್ರಿಂದ ನೀವು 5 ಜನ ಆರಾಮಾಗಿ ಕೂತ್ಕೊಂಡು ಹಂಪ್ಸ್ ಕೂಡ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಎಲ್ಲೂ ಕೂಡ ಟಚ್ ಆಗಲ್ಲ. ಇಲ್ಲಿ ನೋಡ್ಬೋದು ರೇರ್ ವ್ಯೂ ಪಾರ್ಕಿಂಗಿಗೆ ನಮಗೆ ಒಳ್ಳೆ ಸೂಪರ್ ಆಗಿರೋ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅಲ್ಟ್ರಾ ಕ್ವಾಲಿಟಿ ಇದೆ ಹೇಳಬೇಕು ಅಂದರೆ. ಸೊ ನಮಗೆ ರಿವರ್ಸಲ್ಲಿ ಏನು ಸಮಸ್ಯೆ ಆಗಲ್ಲ. ಕ್ಯಾಮ್ರಾ ಪಕ್ಕದಲ್ಲೇ ನೀವು ನೋಡ್ಬೋದು ಒಂದು ಪುಷ್ ಬಟನ್ ಕೊಟ್ಟಿದ್ದಾರೆ. ಇದೇನಕ್ಕೆ ಅಂದರೆ ಸೊ ಬೂಟ್ನ ಓಪನ್ ಮಾಡೋದಕ್ಕೆ. ಯು ಕ್ಯಾನ್ ಸಿ ಇಟ್. ರಿವರ್ಸ್ ಪಾರ್ಕಿಂಗಿಗೆ ಸೇಫ್ಟಿಗೋಸ್ಕರ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು 4 ಪಾರ್ಕಿಂಗ್ ಸೆನ್ಸರ್ಸ್ನ ಕೊಟ್ಟಿದ್ದಾರೆ. ಸೀಟಿಂಗ್ ಕಂಫರ್ಟಬಲ್ ಎಷ್ಟು ಚೆನ್ನಾಗಿದೆ ಅಂದರೆ ಆಲ್ಮೋಸ್ಟ್ ಇಬ್ಬರು ಆಲ್ರೆಡಿ ಇರೋ ಹುಡುಗರನ್ನೇ ಕುಂಡ್ರಿಸಿದ್ದೀನಿ ನಾನು. ಸೊ ಫ್ರಂಟಲ್ಲಿ ಅವನು ಆರಾಮ್ಸೆ ಕೂತ್ಕೊಂಡಿದ್ದಾನೆ ಫುಲ್ ಕಂಫರ್ಟಬಲಾಗಿ. ಫ್ರಂಟಲ್ಲಿ ಅವ್ರು ಅಷ್ಟು ಕಂಫರ್ಟಬಲಾಗಿ ಕೂತಿದ್ರು. ನೀವು ನೋಡ್ಬೋದು ರೇರಲ್ಲಿ ಇನ್ನೂ ಎಷ್ಟು ಗ್ಯಾಪಿಂಗ್ ಇದೆ ಸೀಟಿ ಮಧ್ಯ ಅಂತ ನೋಡ್ಬೋದು ನೀವು. ಮುಂದೆ 6 ಫೀಟ್ ಇರೋ ಒಬ್ಬ ಹುಡುಗ ಕೂತಿದ್ದಾನೆ. ಫುಲ್ಲು ಸೀಟ್ನ ಫುಲ್ ಹಿಂದೆ ಎಳ್ಕೊಂಡೆ ಕೂತಿದ್ದಾನೆ. ಬಟ್ ಹಿಂದೆ ಕೂತಿರೋರಿಗೆ ಸಮೇತ ನೋಡ್ರಿ ಇನ್ನೂ ಎಷ್ಟು ಗ್ಯಾಪ್ ಇದೆ ನೋಡ್ರಿ. ಸೊ ಆಲ್ಮೋಸ್ಟ್ ರಿಲ್ಯಾಕ್ಸಿಂಗಾಗಿ ಕೂತ್ಕೊಬೋದು. ತೈ ಸಪೋರ್ಟು ಆಲ್ಮೋಸ್ಟು ಕಂಪ್ಲೀಟ್ ತೈ ಕವರ್ ಆಗುತ್ತೆ. ಸೊ ಹಿಂದೆಗಡೆ ಕೂತ್ಕೊಳ್ಳೋರಿಗೆ ಮಾತ್ರ ತುಂಬ ರಿಲ್ಯಾಕ್ಸಿಂಗಾಗಿ ಇರುತ್ತೆ ಸೀಟು. ಇದು ಕಂಪ್ಲೀಟ್ಲಿ ಕೀಲೆಸ್ ಇರೋದ್ರಿಂದ ನಿಮಗೆ ರಿಮೋಟ್ ಕೀ ಸಿಗುತ್ತೆ. ಸೊ ಇದು ಆಪ್ಷನ್ ಬಂದುಬಿಟ್ಟು ನಿಮಗೆ ಹಿಂದೆಗಡೆ ಬೂಟ್ ಓಪನ್ ಮಾಡೋದಕ್ಕೆ. ನೆಕ್ಸ್ಟು ಅನ್ಲಾಕ್ ಬಟನ್, ನೆಕ್ಸ್ಟು ಲಾಕ್ ಬಟನ್. ಸೊ ಬೂಟ್ ಆಪ್ಷನ್ ಇದೆ ಕೀಲಿ. ಸೊ ಕೀ ಪ್ರೆಸ್ ಮಾಡಿ ನೋಡ್ತೀನಿ. ನೋಡ್ಬೋದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸೆನ್ಸರು. ನೆಕ್ಸ್ಟು ಡೋರಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿರೋದ್ರಿಂದ ನಾವು ಜಸ್ಟ್ ಡೋರ್ ಹತ್ರ ಹೋದರೆ ಸಾಕು, ಕೀ ನಮ್ಮ ಹತ್ರ ಇದ್ದರೆ ಸಾಕು. ಸೊ ಡೋರು ಆಟೋ ಅನ್ಲಾಕ್ ಆಗುತ್ತೆ. ಸೊ ಕೀಲೆಸ್ ಎಂಟ್ರಿ ಅಂತ ಹೇಳ್ಬೋದು. ಸೊ ಮಲ್ಟಿ ಇನ್ಫಾರ್ಮೇಷನ್ ಡಿಸ್ಪ್ಲೇ ಇದೆ. ಬೋತ್ ಅನಲಾಗ್ ಮತ್ತು ಡಿಜಿಟಲ್ ಎರಡೂ ಕೊಟ್ಟಿದ್ದಾರೆ ನೋಡಿ. ಅನಲಾಗು ಇದೆ, ಮಧ್ಯದಲ್ಲಿ ಡಿಜಿಟಲ್ ಸಮೇತ ಕೊಟ್ಟಿದ್ದಾರೆ. ಮಲ್ಟಿ ಇನ್ಫಾರ್ಮೇಷನ್ ಡಿಸ್ಪ್ಲೇ. ಸೊ ಈ ಗಾಡಿ ಬಂದುಬಿಟ್ಟು ನೋಡಿರಿ 70,844, ಆಲ್ಮೋಸ್ಟ್ 71,000 ರನ್ ಆಗಿದೆ ಗಾಡಿ. ಬಟ್ ಸ್ಟಿಲ್ 25+ ಬರ್ತಾ ಇದೆ ಮೈಲೇಜ್ ನಮಗೆ. ತೋರಿಸ್ತೀನಿ ಅದು ಕೂಡ ಇಲ್ಲಿ ನೋಡಿ. ಇಲ್ಲಿ ನಮಗೆ ಓವರಾಲು ಇದುವರೆಗೂ 70,000 ರನ್ ಆಗಿದೆ ಗಾಡಿ. ಸೊ 25.6 ಅಂದರೆ 25 km/ಲೀಟರ್ ಅಂತ ನಾವು ಅವರೇಜ್ ಲೆಕ್ಕ ಹಾಕ್ಬೋದು. ಸೊ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಡೀಸೆಲಲ್ಲಿ ಎಕ್ಸ್ಟ್ರಾಡಿನರಿ ಮೈಲೇಜ್ ತೆಗೆದಿದ್ದೀವಿ. ಬಟ್ ಏನಂದರೆ ಟೈಮ್ ಟು ಟೈಮ್ ಸರ್ವಿಸ್ ಇರಬೇಕು. ಸೊ ನಾವು ಪ್ರತಿಯೊಂದು ಸರ್ವಿಸು ಶೋರೂಮಲ್ಲೇ ತೊಗೊಂಡಿರೋದ್ರಿಂದ ಗಾಡಿ ತುಂಬ ಕ್ಲಾಸಿಕ್ ಕಂಡೀಷನಲ್ಲಿ ಇದೆ ಅಂತ ಹೇಳ್ಬೋದು. ಸ್ಟೇರಿಂಗಲ್ಲಂತೂ ಫುಲ್ಲಿ ಲೋಡೆಡ್ ಫೀಚರ್ಸ್ ಇದೆ ಅಂತ ಹೇಳ್ಬೋದು. ನೀವು ನೋಡ್ಬೋದು ಇಲ್ಲಿ ಕ್ರೂಸ್ ಆಪ್ಷನ್ ಸಮೇತ ಇದೆ ಗಾಡೀಲಿ. ಸೊ ನಾವು ಯಾವ್ದಾದ್ರು ಒಂದು ಸ್ಪೀಡ್ನ ಸೆಟ್ ಮಾಡ್ಕೊಂಡು ಈಸಿಯಾಗಿ ಕ್ರೂಸ್ ಸೆಟ್ ಮಾಡ್ಕೊಂಡು ಹೈವೇಲಿ ಆರಾಮ್ಸೆ ಟ್ರಾವೆಲ್ ಮಾಡ್ಬೋದು. ಅಮೇಜ್ ಗಾಡೀಲಿ ಎಲ್ಲ ಅಮೇಝಿಂಗಾಗಿ ಕೊಟ್ಟಿದ್ದಾರೆ. ಎಲ್ಲ ಕ್ಲಾಸಿಕ್ ಸ್ಟೈಲ್ಸ್ ಅಂತ ಹೇಳ್ಬೋದು. ಇಲ್ಲಿ ಕಂಪ್ಲೀಟ್ ಮ್ಯೂಸಿಕ್ ಕಂಟ್ರೋಲ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್, ನೆಕ್ಸ್ಟ್ ಸಾಂಗ್, ಪ್ರೀವಿಯಸ್ ಸಾಂಗ್, ಪ್ರತಿಯೊಂದು ಆಪ್ಷನ್ ಇದೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಕಾಲಿಂಗ್ ಫೀಚರ್ಸ್ ಸಮೇತ ಇಲ್ಲಿ ಮೌಂಟ್ ಮಾಡಿದ್ದಾರೆ. ಕಾಲ್ ರಿಸೀವ್ ಮಾಡೋದು, ಕಟ್ ಮಾಡೋದು. ನೆಕ್ಸ್ಟ್ ವಾಯ್ಸ್ ಕಮೆಂಟ್ ಸಮೇತ ಕೊಟ್ಟಿದ್ದಾರೆ. ಸೊ ವಾಯ್ಸ್ ಕಮೆಂಟ್ ಕೊಟ್ಟು ವಿ ಕ್ಯಾನ್ ಕಂಟ್ರೋಲ್ ದ ಸಮ್ ಫೀಚರ್ಸ್ ಆಫ್ ಕಾರ್ ಅಂತ ಹೇಳ್ಬೋದು. ಓವರ್ ಆಲ್ ಫುಲ್ಲಿ ಲೋಡೆಡ್ ದಿ ಬೆಸ್ಟ್ ಡೀಸೆಲ್ ಕಾರ್ ಅಂತ ಹೇಳ್ಬೋದು ವಿತ್ ಮೈಲೇಜ್. ಇಂಟೀರಿಯರ್ ವ್ಯೂ ತೋರಿಸ್ತಾ ಇದ್ದೀನಿ ಇವಾಗ.
ನೋಡಿ ಮುಂದೆ ಎಷ್ಟು ಸ್ಪೇಷಿಯಸ್ ಆಗಿದೆ, ಮತ್ತು ಕಲರ್ ಕಾಂಬಿನೇಷನ್ ಅಷ್ಟೇ, ಲೈಟಿಂಗ್ ತುಂಬ ಅಡಿಕ್ವೇಟ್ ಆಗಿ ಸಿಗೋ ಥರ ಇದೆ. ಆ್ಯಂಡ್ ರೇರಲ್ಲಿ ಕೂಡ ತುಂಬ ರಿಲ್ಯಾಕ್ಸಿಂಗ್ ಆಗಿದೆ. ಅಂದರೆ ಹೋಂಡಾದವ್ರದ್ದು ಒಂದು ಫಾರ್ಮುಲಾ ಇದೆ, ಮಷಿನ್ ಮಿನಿಮಮ್ ಮ್ಯಾನ್ ಮ್ಯಾಕ್ಸಿಮಮ್ ಅಂತ. ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಒಳ್ಳೆ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ ಕಾರಲ್ಲಿ. ನೆಕ್ಸ್ಟ್ ನೀವು ನೋಡ್ಬೋದು ಒನ್ ಟಚ್ ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ. ಸೊ ಕೀಲೆಸ್ ಇರೋದ್ರಿಂದ ಇದು ಕೂಡ ಒಳ್ಳೆ ಎಕ್ಸ್ಟ್ರಾಡಿನರಿ ಫೀಚರ್ಸ್ ಅಂತಲೇ ಹೇಳ್ಬೋದು. ಈ ಗಾಡೀಲಿ ಕಂಪ್ಲೀಟ್ ಆಟೋ AC ಪ್ರೊವೈಡ್ ಮಾಡಿದ್ದಾರೆ. ಸೊ ಆಟೋ ಕ್ಲೈಮೇಟ್ ಕಂಟ್ರೋಲ್ ಸಮೇತ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ, ನೀವು ನೋಡ್ಬೋದು ಇಲ್ಲಿ. ಸೊ AC ಮಾತ್ರ ಎಕ್ಸ್ಟ್ರಾಡಿನರಿ AC ಅಂತ ಹೇಳ್ಬೋದು. ವಿತಿನ್ ಸೆಕೆಂಡ್ಸಲ್ಲಿ ನಿಮಗೆ ಕಂಪ್ಲೀಟ್ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಆಟೋ ಕ್ಲೈಮೇಟ್ ಕಂಟ್ರೋಲ್ ಇರೋದ್ರಿಂದ ಸೊ AC ಒಂದು ಒಳ್ಳೆ ಟಾಪ್ ನಾಚ್ AC ಅಂತ ಹೇಳ್ಬೋದು. 7 ಇಂಚ್ ಡಿಸ್ಪ್ಲೇ ಸಮೇತ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ VX ಟಾಪ್ ಎಂಡ್ ಆಗಿರೋದ್ರಿಂದ ನಮಗೆ ಕಂಪ್ನಿ ಬಿಲ್ಟಿನ್ನೇ ಸ್ಕ್ರೀನ್ ಸಮೇತ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳ್ಬೋದು. ನಮಗಿದ್ರಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸಮೇತ ಸಿಗುತ್ತೆ. ಇನ್ ಕೇಸ್ ಇಂಟರ್ನೆಟ್ ಇಲ್ಲ ಅಂದರೂ ಸಮೇತ ಏನು ಸಮಸ್ಯೆ ಇಲ್ಲ. ಆಫ್ಲೈನಲ್ಲಿ ಸಮೇತ ನಾವು ಸೊ ಲೊಕೇಶನ್ ಹಾಕೊಂಡು ಈಸಿಯಾಗಿ ನಾವು ರೀಚ್ ಆಗ್ಬೋದು ಟಾರ್ಗೆಟ್ನ. ಮಳೆರಾಯನ ಆಶೀರ್ವಾದ ಮಾಡ್ತಾ ಇದ್ದಾನೆ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್. ಮಳೆ ಬಂದರೆ ಎಲ್ಲರಿಗೂ ಖುಷಿನೇ. ರೈತರ ಮುಖದಲ್ಲಿ ನಗು ಬಂದರೆ ಇಡೀ ದೇಶದ ಮುಖದಲ್ಲೇ ನಗು ಬರುತ್ತೆ. ಸೊ ಫಸ್ಟು ರೈತರು ಚೆನ್ನಾಗಿರಬೇಕು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನೀವು ನೋಡ್ಬೋದು ಇಲ್ಲಿ ರೇರ್ ವ್ಯೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಒಳ್ಳೆ ಹೇಳಬೇಕು ಅಂದರೆ ಇವಾಗ ಸೆನ್ಸರ್ಸ್ ಸಮೇತ ಡಿಟೆಕ್ಟ್ ಆಗ್ತವೆ, ನೋಡ್ಬೋದು ನೀವು. ನೋಡಿರಿ, ಆಬ್ಜೆಕ್ಟ್ ಸೆನ್ಸರು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ವಿಂಡೋ ಗ್ಲಾಸಸ್ಸು ಕ್ಲೋಸ್ ಆಗಿದೆ. ಸೊ ಇಂಜಿನ್ ನಾಯ್ಸ್ ಕೇಳಿಸ್ಕೊಬೋದು ನೀವು. ಎಕ್ಸಲರೇಟ್ ಮಾಡ್ತೀನಿ. ಹೇಳಬೇಕು ಅಂದರೆ ಹೋಂಡಾ ಕಾರಲ್ಲಿ ಇಷ್ಟು ರಿಫೈನ್ಮೆಂಟ್ ಇಂಜಿನು ಕಂಪೇರ್ ಟು ಅದರ್ ಡೀಸೆಲ್ ಇಂಜಿನ್ಸಿಗೆ ಕಂಪೇರ್ ಮಾಡಿದ್ರೆ ಫಾರ್ ಬೆಟರ್ ಇದೆ ರಿಫೈನ್ಮೆಂಟು. ಇದು ಆಲ್ಮೋಸ್ಟ್ 2019 ಮಾಡಲು ಗಾಡಿ. 5 ಇಯರ್ಸ್ ಆಗಿದೆ ತೊಗೊಂಡು. ಸ್ಟಿಲ್ ಎಷ್ಟು ಸ್ಮೂತ್ ಇದೆ ಇಂಜಿನ್ ಅಂದರೆ ಅಲ್ಟ್ರಾ ಸ್ಮೂತ್ ಇದೆ. ಫಾಗೆಲ್ಲ ತುಂಬ ತುಂಬ್ಕೊಂಡಿತ್ತು ನೋಡಿರಿ, ಎಷ್ಟು ಬೇಗ ಕ್ವಿಕ್ಕಾಗಿ ನಾವು ಫ್ರಂಟ್ AC ಆನ್ ಮಾಡ್ಕೊಂಡಿದ್ದ ತಕ್ಷಣವೇ ಫುಲ್ ಕ್ಲಿಯರ್ ಆಗಿದೆ ಫಾಗು. ಇದು ಮ್ಯಾನ್ಯಲ್ ಕಾರ್ ಆಗಿರೋದ್ರಿಂದ ಸೊ ಗೇರ್ ಶಿಫ್ಟಿಂಗು ಎಷ್ಟು ಸ್ಮೂತಾಗಿರುತ್ತೆ ಆ್ಯಂಡ್ ಪಿಕಪ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಒಂದು ಡ್ರೈವಿಂಗ್ ಟೆಸ್ಟ್ ಮಾಡೋಣ. ಸೊ ಪ್ರಥಮವಾಗಿ ಎಡಗಡೆಗೆ ತಿರುಗಿಸ್ತಾ ಇದ್ದೀವಿ. ಇರಲಿ, ಅದೇ ನಮಗೆ ಲಕ್ ಅನ್ಕೊಳ್ಳೋಣ. ಡೀಸೆಲ್ ಇಂಜಿನ್ನು, 100 BHP ಪವರು. ಗೇರ್ ಶಿಫ್ಟಿಂಗ್ ನೀವು ನೋಡ್ಬೋದು ಇಲ್ಲಿ. ಸೊ ಒಳ್ಳೆ ಪವರ್ ಜನ್ರೇಟ್ ಮಾಡ್ತಾ ಇದೆ ಗಾಡಿ. ಹೇಳಬೇಕು ಅಂದರೆ ರೋಡ್ ಪ್ರೆಸೆನ್ಸ್ ಸಮೇತ ಅಷ್ಟೇ, ರೋಡ್ ಗ್ರಿಪ್ ಸಮೇತ ಅಷ್ಟೇ, ಫುಲ್ಲು ಕಾನ್ಫಿಡೆಂಟ್ ಆಗಿರುತ್ತೆ. ನೀವು ನೋಡ್ಬೋದು 0 to 100 ಇನ್ ನೋ ಟೈಮ್. ಅಷ್ಟು ಪವರ್ಫುಲ್ ಇಂಜಿನ್ ಅಂತ ಹೇಳ್ಬೋದು ನಾವು. ನೀವು ನೋಡ್ಬೋದು ಫಸ್ಟ್ ಗೇರ್ ಇನಿಷಿಯಲ್ ಮೂಮೆಂಟಲ್ಲಿ ಯಾವ ಥರ ನಾಯ್ಸ್ ಬರುತ್ತೆ ಅಂತ. ಏನೂ ಇಲ್ಲ, ಕಂಪ್ಲೀಟ್ ರಿಫೈನ್ಡ್ ಆಗಿದೆ ಇಂಜಿನ್ನು. ಶಿಫ್ಟಿಂಗ್ ಅಷ್ಟೇ, ಮ್ಯಾನ್ಯುಯಲ್ ಶಿಫ್ಟಿಂಗು ತುಂಬ ಸ್ಮೂತಾಗಿ ಆಗುತ್ತೆ ಶಿಫ್ಟಿಂಗು. ಪವರ್ ಅಂತೂ ಫ್ಯೂ ಸೆಕೆಂಡ್ಸಲ್ಲಿ ನಿಮಗೆ 100 ರೀಚ್ ಆಗಿಬಿಡುತ್ತೆ ಗಾಡಿ. ಸ್ಟೇರಿಂಗ್ ಸಮೇತ ನಿಮಗೆ ಅಷ್ಟು ಹೆವಿನೂ ಅನ್ಸಲ್ಲ, ಅಷ್ಟು ಲೈಟ್ ಅನ್ಸಲ್ಲ. ತುಂಬ ಈಸಿಯಾಗಿ ಸೆಂಟ್ರ್ ಪೊಸಿಷನಿಗೆ ಬಂದ್ಬಿಡುತ್ತೆ. ಸೊ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಸೆಂಟ್ರ್ ಪೊಸಿಷನಿಗೆ ಬಂದ್ಬಿಡುತ್ತೆ. ಸೊ ಇಷ್ಟು ವರ್ಷದಿಂದ ಯೂಸ್ ಮಾಡಿದ್ದೀವಿ ಹೋಂಡಾ ಅಮೇಜ್ ಡೀಸೆಲ್ ಗಾಡಿನ. ಸೊ ನಮಗಾದ ಅನುಭವನ ಕ್ಲಿಯರ್ ಕಟ್ಟಾಗೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಥ್ಯಾಂಕ್ ಯು.